ಕೃಷಿ ಸಹಕಾರ ಸಂಘಗಳು ಇರೋದು ರೈತರಿಗೆ ಅನುಕೂಲ ಆಗಲಿ ಅಂತ. ಅವರ ಕಷ್ಟ ಕಾಲಕ್ಕೆ ಬೇಕಾದಾಗ ಅವರಿಗೆ ಹಣದ ಮತ್ತು ಇನ್ನಿತರೆ ಅವಶ್ಯಕತೆಗಳಿಗೋಸ್ಕರ ಕೃಷಿ ಸಹಕಾರಿ ಸಂಘ ಇರುತ್ತೆ. ಆದರೆ ಅದೇ ಕೃಷಿ ಸಹಕಾರಿ ಸಂಘ ರೈತರು ಹೊಟ್ಟೆ ಮೇಲೆ ಹೆಂಗೆ ಹೊಡೆಯುತ್ತೆ, ಯಾವ ರೀತಿ ರೈತರ ಹಣವನ್ನು ನುಂಗಿ ಲೂಟಿ ಹೊಡೆಯುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ತುಂಬಾ ಒಂದು ರೀತಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ರಾಯಚೂರಿನ ಕೃಷಿ ಸಹಕಾರಿ ಸಂಘ ಭತ್ತದ ಚೀಲಗಳನ್ನು ಅಡಮಾನದ ಥರ ಇಟ್ಕೊಂಡು ಅದ್ರ ಮೇಲೆ ಸಾಲ ಕೊಡುತ್ತೆ. ಅಂದರೆ ಉದಾಹರಣೆಗೆ ಒಂದು 100 ಚೀಲ ಭತ್ತ ಇರುತ್ತೆ ಅಂತ ಇಟ್ಕೊಳ್ಳಿ. ಆ 100 ಚೀಲ ಭತ್ತನ ಗೋದಾಮ್ನಲ್ಲಿ ಇಟ್ಕೊಂಡು ಆ 100 ಚೀಲ ಭತ್ತಕ್ಕೆ ಇಷ್ಟು ಅಂತ ಒಂದು ಸಾಲನ ಕೊಡುತ್ತೆ ರೈತರಿಗೆ. ಆ ಸಾಲ ಮುಟ್ಟಿಸಿದ ಮೇಲೆ ಆ ಭತ್ತದ ಚೀಲಗಳನ್ನು ವಾಪಸ್ ಕೊಡ್ತಾರೆ. ಸೊ ಹೀಗೆ ನಡೆಯುವಂತಹ ವ್ಯವಹಾರದಲ್ಲಿ ಅವ್ಯವಹಾರ ಮಾಡಿದೆ ರಾಯಚೂರಿನ ಕೃಷಿ ಸಹಕಾರಿ ಸಂಘ. ಕೋಟಿ ಅವ್ಯವಹಾರ ನಡೆದಿದೆ. ಭತ್ತ ಅಡಮಾನದ ಸಾಲದ ಹೆಸರಿನಲ್ಲಿ ದೊಡ್ಡ ಗೋಲ್ಮಾಲ್ ನಡೆಸಿದೆ. ಪಾಪ ರೈತರು ಕಷ್ಟಕ್ಕೆ ಅಂತ ಭತ್ತವನ್ನು ಅಡಮಾನಿಟ್ಟಿರ್ತಾರೆ ಗೋದಾಮಿನಲ್ಲಿ. ಆದರೆ ಸಾಲ ತೀರ್ಸೋಣ ಅಂತ ಹಣ ತೆಗೆದುಕೊಂಡು ಬಂದು ಹಣ ಕಟ್ಟಿ ನಮ್ಮ ಭತ್ತದ ಚೀಲಗಳನ್ನು ವಾಪಸ್ ಕೊಡಿ ಅಂತ ಗೋದಾಮಿಗೆ ಹೋದರೆ ಅಲ್ಲಿ ಭತ್ತದ ಚೀಲಗಳಿಲ್ಲ ಕಾಣೆ, ಭತ್ತವೇ ಇಲ್ಲ ಗೋದಾಮಿನಿಂದ. ರಾಯಚೂರಿನ ಕೃಷಿ ಸಹಕಾರ ಸಂಘ, ಈ ಕೃಷಿ ಸಹಕಾರ ಸಂಘದಲ್ಲಿ ಕೋಟಿ ಲೂಟಿಯಾಗಿದೆ. ರೈತರು ಭತ್ತವನ್ನು ಅಡಮಾನ ಇಟ್ಟು ಸಾಲ ತಗೊಳ್ತಾರೆ. ಸಾಲ ತಗೊಂಡಾದ ಮೇಲೆ ಸಾಲ ತೀರಿಸಬೇಕು ಅಂತ ಹಣ ತಗೊಂಡು ಬಂದು ಭತ್ತದ ಗೋದಾಮಿಗೆ ಹೋದರೆ ಅಲ್ಲಿ ಭತ್ತನೇ ಇಲ್ಲ. ರಾಯಚೂರು ತಾಲೂಕಿನ ಸಿಂಧನೂರು ತಾಲೂಕಿನ RH ಕ್ಯಾಂಪಿನಲ್ಲಿ ಈ ಒಂದು ಕೃಷಿ ಸಂಘ ಇದೆ. ಒಂದಲ್ಲ ಎರಡಲ್ಲ 3,000ಕ್ಕೂ ಅಧಿಕ ಭತ್ತದ ಚೀಲಗಳು ನಾಪತ್ತೆಯಾಗಿದೆ. ಪಾಪ ಭತ್ತದ ಸಾಲ ತೀರ್ಸೋದಕ್ಕೆ ಅಂತ ರೈತರು ಬ್ಯಾಂಕ್ಗೆ ಹೋದರೆ ಇಲ್ಲಿ ಅವ್ರು ಕೊಟ್ಟಂತಹ ಭತ್ತದ ಚೀಲ ಏನು ಅಡಮಾನ ಇಟ್ಟಿದ್ರೋ ಅವೇ ನಾಪತ್ತೆ. 2021ರಲ್ಲಿ 1,500 ಭತ್ತದ ಚೀಲಗಳನ್ನು ಅಡಮಾನ ಇಟ್ಟಿದ್ದ ರೈತ ಆನಂದ ಇತ್ತೀಚೆಗೆ ಹಣವನ್ನು ವಾಪಸ್ ಕೊಟ್ಟು ಭತ್ತದ ಚೀಲ ಪಡೆಯೋಣ ಅಂತ ಬಂದಾಗ ಆತನಿಗೆ ಶಾಕ್. 3,60,00,000 ಸಾಲ ನೀಡಿರೋದಾಗಿ ಲೆಕ್ಕ ತೋರಿಸ್ತಾ ಇದ್ದಾರೆ ಈ ಹಿಂದಿನ ಸಂಘ. ಭತ್ತದ ಚೀಲಕ್ಕೂ ಕೊಟ್ಟಿರೋ ಸಾಲಕ್ಕೂ ದಾಖಲೆನೇ ಕೊಡ್ತಾ ಇಲ್ಲ ಆಡಳಿತ ಮಂಡಳಿ. ಇದೇ ಕಾರಣಕ್ಕೆ ಹಳೆ ಆಡಳಿತ ಮಂಡಳಿ ವಿರುದ್ಧ ಹೋರಾಟ ಮಾಡಿ ಈಗ ಹೊಸ ಆಡಳಿತ ಮಂಡಳಿಯನ್ನು ಮಾಡಲಾಗಿದೆ. ಆದರೆ ಈಗಲೂ ಕೂಡ ಆಡಳಿತ ಮಂಡಳಿಗಳ ನಡುವಿನ ಈ ಹೋರಾಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಅಲ್ಲ, ರೈತರ ಭತ್ತನೇ ಈ ಥರ ನೀವು ಮಂಗಮಯ ಮಾಡ್ತೀರಿ ಅಂತಂದರೆ ನಿಮ್ಗೆ ಕೇಳೋರು ಯಾರೂ ಇಲ್ವಾ? ಯಾರಾದರೂ ಇದ್ದಾರೆ ಇನ್ನು ನೋಡ್ರಿ, ಅವರು ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರು ಇವರು ನಂಬರ್ಸ್ ಟ್ರೈ ಮಾಡಿ ಅವರಿಗೆ. ಎಂಥ ಅವ್ಯವಹಾರ ಇದು? ಪಾಪ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆನ ಅಡಮಾನ ಇಟ್ಟು ಸಾಲ ತಗೊಳ್ತಾರೆ ರೈತರು. ಹಂಗೂ ಹಿಂಗೂ ಮಾಡಿ ಸಾಲ ತೀರ್ಸೋಣ ಅಂತ ಹಣ ತಗೊಂಡು ಬಂದರೆ ಅಲ್ಲಿ ಭತ್ತದ ಗೋದಾಮಿನಲ್ಲಿ ಭತ್ತದ ಚೀಲಗಳೇ ಮಾಯ. ಅದು 3,000 ಭತ್ತದ ಚೀಲಗಳು ಮಾಯ ಆಗಿದ್ದಾವೆ ಅಂತಂದರೆ ಏನು ಅವ್ಯವಹಾರ ಇದು ಅಂತ. ಅಲ್ಲ, ದೊಡ್ಡವರು ಭಾಳ ದುಡ್ಡಿರೋರು ಶ್ರೀಮಂತರಿಗೆ ಅನ್ಯಾಯ ಆಗಲ್ಲ, ಬಡವರಿಗೆ ರೈತರಿಗೆ ಈ ಥರ ಅನ್ಯಾಯ ಆಗುತ್ತೆ. ಯಾಕಂದರೆ ಅವರೆಲ್ಲ ಸಾಫ್ಟ್ ಟಾರ್ಗೆಟ್. ಹಾಗಾಗಿ ಎಲ್ಲರೂ ಲೂಟಿ ಹೊಡೆಯೋರೇ ಆಗೋದ್ರು. ಭತ್ತದ ಚೀಲನೂ ಮಾರ್ಕೊಂಡು ತಿಂದ್ಬಿಟ್ರ ನೀವು? ಕೃಷಿ ಸಹಕಾರಿ ಸಂಘದವರು ಆ ಭತ್ತದ ಚೀಲದಲ್ಲಿರುವಂಥ ಪ್ರತಿಯೊಂದು ಭತ್ತದ ಇದು
ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆ ತೆಗ್ದಿರ್ತಾರ್ರಿ ಅವರು. ಬೇಕಾಬಿಟ್ಟಿ ಬಂದಿರಲ್ಲ, ಅಷ್ಟು ಬೆವರು ರಕ್ತ ಸುರಿಸಿರ್ತಾರೆ. ಅಂಥ ಬೆಳೆನ ನೀವು ಇನ್ನಿಲ್ಲದಂತೆ ಕಾಣೆ ಮಾಡಿಬಿಟ್ಟು ಲೂಟಿ ಹೊಡಿತೀರಿ ನೀವು ಅಂತಂದರೆ ಬಾ ಶಬಾಸ್. ನಿಜಕ್ಕೂ ನಾವು ರೈತರ ಪರ, ನಾವು ಕಾರ್ಮಿಕರ ಪರ, ನಾವು ಶೋಷಿತರ ಪರ ಅಂತ ಎಲ್ಲ ಸರ್ಕಾರಗಳು ಬೊಬ್ಬೆ ಹೊಡೆಯುತ್ತೆ. ಆದರೆ ಪದೇ ಪದೇ ರೈತರ ಮೇಲೇ ಈ ರೀತಿಯಾದಂತಹ ಅವ್ಯವಹಾರಗಳು, ಈ ರೀತಿಯಾದಂತಹ ಲೂಟಿ ನಡೆಯುತ್ತೆ ಅಂತಂದರೆ ವೆರಿ ಸ್ಯಾಡ್ ನಿಜವಾಗ್ಲೂ. 2021ರಲ್ಲಿ 1500 ಭತ್ತದ ಚೀಲ ಅಡಮಾನ ಇಟ್ಟಿದ್ರಂತೆ ರೈತ ಆನಂದ. 3 ಕೋಟಿ ಚಿಲ್ಲರೆ ಎಷ್ಟೋ ದುಡ್ಡು ವಾಪಸ್ ಕೊಟ್ಬಿಟ್ಟು ಗೋದಾಮ್ ಹತ್ರ ಹೋದರೆ ಗೋದಾಮ್ನಲ್ಲೇ ಭತ್ತದ ಚೀಲಗಳೇ ಇಲ್ಲ. ಆಯ್ತು ಬಿಡು ಇವ್ರು ಬರಲ್ಲ ಅಂತ ಮಾರ್ಕೊಂಡು ತಿಂದುಬಿಟ್ಟಿದ್ದಾರೆ. ಹಿಂಗಿದೆ ಕತೆ ಇವ್ರದ್ದು. ಈ ಚಂದಕ್ಕೆ ಯಾಕೆ ಬೇಕು ನಿಮಗೆ ಸಹಕಾರಿ ಸಂಘಗಳು? ಯಾಕೆ ಕೃಷಿ ಸಹಕಾರಿ ಸಂಘ ಅಂತ ಹೆಸರಿಟ್ಕೊಂಡು ಗೋಲ್ಮಾಲ್ ಮಾಡ್ತೀರಿ? ಈಗ ಸೊಸೈಟಿಯಲ್ಲಿ ನಾನೊಬ್ಬ ಡೈರೆಕ್ಟರ್ ಇದ್ದೀನಿ. ಬಂದು ಜನವರಿ 1ನೇ ತಾರೀಕಿಗೆ ನಮಗೆ ಡೈರೆಕ್ಟ್ ಇದಾಗಿತ್ತು. ಆದ ತಕ್ಷಣ ಅಲ್ಲಿಂದ ಇಲ್ಲಿವರೆಗೆ ಅವರು ಯಾವುದೋ ಲೆಕ್ಕನೂ ನಮಗೆ ತೋರಿಸಲಿಲ್ಲ. ನಾವಾಗಿ ಹುಡುಕಿ ತಗೊಂಡ್ರೆ ಕೆಲವು ಲೆಕ್ಕಗಳು ಸಿಕ್ಕಿದೆ. ಪ್ಲೆಜ್ ಲೋನ್ ಅಂತ ಕೊಟ್ಟಾನೆ. ಒಬ್ಬರ ತನಕ ಕೊಟ್ಟಿದ್ದು 1,72,62,300 ರೂಪಾಯಿ ಏನೋ ಐತೆ ಅದರಲ್ಲಿ. ಅದು ನಿಮಗೇನು ಕೊಟ್ಟಿದ್ದೇನೆ, ಆ ಲೆಕ್ಕದಾಗ ಐತೆ. ಇನ್ನೊಬ್ಬರ ಕೈಯಲ್ಲಿ ಕೊಟ್ಟಾನ 3,60,00,000 ಅಂದು ಇನ್ನೊಬ್ಬರ ಕೊಟ್ಟಾನ. ಇವನು ಕೊಡೋವನು ಒಬ್ಬರಿಗೆ ಎಲ್ಲರಿಗೂ ತೋರಿಸ್ಬೇಕಲ್ಲ. ಒಬ್ಬನಿಗೊಂದು ಎದಕ್ಕೆ ತೋರಿಸ್ತಾನೆ? ಲೆಕ್ಕ ಕೇಳಿದರೆ ಲೆಕ್ಕನ ತೋರಿಸಲ್ಲ. ಕೇಳಿದರೆ ಇಲ್ಲಿವರೆಗೆ ತೋರಿಸ್ತೀನಿ ಅಂತಾನೆ, ಅಷ್ಟೇ ಇನ್ನೂ ತೋರಿಸಿಲ್ಲ. ಅಷ್ಟರ ಒಳಗೆ ನಮ್ಮ ಹತ್ರ ಬಂದು ನಿಮ್ಮದು ಆಧಾರ್ ಕಾರ್ಡು, ವೋಟ್ರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್ಕು, ಇದು ಪ್ಯಾನ್ ಕಾರ್ಡು ಇದೆಲ್ಲ ಕೊಡು ಅಂದರೆ ನಾನು ಕೇಳಿದ್ರೆ ಎದಕ್ಕೆ ಕೊಡಬೇಕಂದ್ರೆ ನೀವೆಲ್ಲ ಇದು ಕೊಟ್ಟರೆ ನಾನು ಬ್ಯಾಂಕ್ಲಿಂದ ಲೋನ್ ಎತ್ತಕ್ಕೆ ಬರ್ತದೆ ಅಂತ. ನೀನು ಲೆಕ್ಕ ತೋರಿಸಿ ನಾವು ಕೊಡ್ತೀವಿ. ಪೇಡಿ ಪ್ಲಸ್ ಲೋನ್ ಅಂತ ಕೊಟ್ಟಿದ್ದೆ ಸರ್. ಒಬ್ಬರಿಗೆ ಒಂದು ಲಿಸ್ಟಲ್ಲಿ 1,72,00,000 ಚಿಲ್ಲರೆ ಕೊಟ್ಟಾನೆ. ಒಬ್ಬರ ತಕ್ಕ ಕೊಟ್ಟದ್ದು 3,60,00,000 ಕೊಟ್ಟಾನೆ. ಯಾವುದು ಪೇಡಿ ಲೋನ್ ಕೊಟ್ಟಿದ್ದು ಒಂದು ಪೇಡಿ ಇಲ್ಲ, ಗೋಡೌನ್ ಖಾಲಿ ಇದೆ. ಅಸಲ ಅದರಾಗಲಿಂದ ಒಂದು ಪೈಸಾ ಕೂಡ ವಸೂಲಾಗಿಲ್ಲ. ಅದನ್ನು ಕೇಳಿದರೆ ನನಗೆ ಗೊತ್ತಿಲ್ಲ ಹಂಗೆ ಹಳೆ ಬಾಡಿ. ಓಕೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಸಂಘದ ಅಧ್ಯಕ್ಷ ಅಜಿತ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಅಜಿತ್ ಅವರೇ ನಮಸ್ತೆ. नमस्ते बोलिए। बोलिए, हिंदी में बात कीजिए। ಯಾಕೆ ಕನ್ನಡ ಬರಲ್ವಾ ನಿಮಗೆ? ಕನ್ನಡ ಬರ್ತಾವ, ಅಷ್ಟು ಚೆನ್ನಾಗಿ ಮಾತಾಡಕ್ ಬರದಲ್ಲ ನಮಗೆ. ಯಾವ ಊರು ತಮ್ಮದು? ನಂದು ಬಂಗಾಲಿ ಕ್ಯಾಂಪ್, RS ನಂಬರ್ 2. ಹ್ಞೂ. ಸೊ ನೀವು ಅಧ್ಯಕ್ಷರಾ? ಹಾಂ. ಈಗ ನಿಮ್ಮ ಬ್ಯಾಂಕಿಗೆ ಬರ್ತಾರಲ್ಲ ಜನ, ಅವ್ರ ಜೊತೆ ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಮತ್ತೆ ರೈತರ ಜೊತೆ? ಬಾಂಗ್ಲಾ ಭಾಷೆಗೆ ಮಾತಾಡ್ತೀನಿ ನಾನು. ಬಾಂಗ್ಲಾ ಭಾಷೆ ಅಲ್ಲ, ನಮ್ಮ ಭಾಷೆಗೆ ನಾವು ಮಾತಾಡ್ತೀನಿ. ಅಲ್ಲ, ನಿಮ್ಮ ಭಾಷೆಯಲ್ಲಿ ನಿಮ್ಮ ಮನೇಲಿ ಮಾತಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಈಗ ಬರ್ತಾರಲ್ಲ, ಈಗ ಇವರು ಪಾಪ ರೈತರು, ಅವ್ರಿಗೆ ಬಾಂಗ್ಲಾ ಹಿಂದಿ ಬರಲ್ವಲ್ಲ, ಅವ್ರ ಜೊತೆ ಹೆಂಗೆ ನಿಮ್ದು ಕಮ್ಯುನಿಕೇಶನು ಅಂತ? ಅವರು ಬಂದು ಹಿಂದಿನ ಮಾತಾಡ್ತಾರ, ಬಾಂಗ್ಲಾನ ಮಾತಾಡ್ತಾರೆ, ಕನ್ನಡನ ಮಾತಾಡ್ತಾರೆ. ಸಾಕು, ನಿಮ್ಗೆ ಬರುತ್ತಲ್ಲ ಕನ್ನಡ, ಇದರಲ್ಲೇ ಮ್ಯಾನೇಜ್ ಮಾಡಿಬಿಡಿ. ಹ್ಞೂ, ಕನ್ನಡ ಪರವಾಗಿಲ್ಲ, ಚೆನ್ನಾಗೇ ಮಾತಾಡ್ತೀರಾ, ಕನ್ನಡದಲ್ಲೇ ಮಾತಾಡಿ. ಎಷ್ಟು ವರ್ಷ ಆಯಿತು ಸರ್ ನೀವು ಬಂದು ಇಲ್ಲಿ ಬ್ಯಾಂಕ್ಗೆ? ಬ್ಯಾಂಕಿಗೆ ನಾನು 4.5 ತಿಂಗಳಾಗಿದೆ. 4.5 ಚಿಲ್ಲರೆ ವರ್ಷ ಆಗಿದೆ. ತಿಂಗಳ. ಓ, ತಿಂಗಳ? ಹ್ಞೂ, 4 ತಿಂಗಳಾಗಿದೆ ಅಷ್ಟೇ. 4 ತಿಂಗಳ, 4.5 ತಿಂಗಳ ಹೇಳಿನಿ ನಾನು. ಹಾಂ, ಈಗ ನೀವು ಬರೋಕ್ಕಿಂತ ಮುಂಚೆನೆ ಇದು ಗೋಲ್ಮಾಲ್ ಆಗಿರೋದು? ಏನಾಗಿದೆ? ಅದು ಭತ್ತ ಇಟ್ಟು ಲೋನ್ ತಗೊಂಡದಾರ. ನಾನು ಬಂದ್ಮೇಲೆ ನೋಡಿನಿ ಭತ್ತನ ಇಲ್ಲ, ಲೋನ್ ಕಟ್ಟಿಲ್ಲ. ಅದರ ಸಲುವಾಗಿ ನಾನು ಹೇಳಿನಿ, ನಮ್ಗೆ ಎಲ್ಲಿ ಭತ್ತ ಇದಾವ ತೋರ್ಸು, ಇಲ್ಲಂದ್ರೆ ದುಡ್ಡು ತೋರ್ಸು. ನಾನು ಹೊಸ್ದಾಗಿ ಬಂದಿನಿ. ಕರೆಕ್ಟ್. ಏನ್ ತೋರ್ಸಕ್ ಆಗಿಲ್ಲ, ನಾನು ಏನ್ ಮಾಡ್ಬೇಕು? ದುಡ್ಡು ಇಲ್ಲ, ಭತ್ತನೂ ಇಲ್ಲ.
ಇಲ್ಲ ಇಲ್ಲ. ಈಗ ರೈತರು ಏನು ಮಾಡ್ತಾರೆ, ಈಗ ದುಡ್ಡು ತೊಗೊಂಡು ಬಂದು ಹಣ ವಾಪಸ್ಸು ಕಟ್ತೀವಿ ಅಂತ ಬರ್ತಾರಲ್ಲ ಅವ್ರಿಗೆ, ಅವ್ರು ಮತ್ತೆ ಭತ್ತ ವಾಪಸ್ ಕೊಡಬೇಕಲ್ಲ. ಕೊಡ್ಬೇಕು. ಮತ್ತೆ ಭತ್ತ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ನಾನು ಹೊಸ್ದಾಗಿ ಬಂದೀನಿ, ಅದ್ರ ಸಲ ಅಪ್ಲಿಕೇಶನ್ ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈ ವಿಚಾರಕ್ಕೆ ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿನಿ ನಿನ್ನೆ ಮಾಡಿನಿ. ಹಾಂ. ಎಷ್ಟು ಚೀಲ ನಾಪತ್ತೆಯಾಗಿದ್ದಾವೆ ಸರ್? ಅದು ಅಷ್ಟ ನಮ್ಗೆ ಗೊತ್ತಿಲ್ಲ, ಅದು ಮಾಹಿತಿ. ಎಷ್ಟು ಚೀಲ ಇತ್ತು, ಲೋನ್ ಕೊಟ್ಟಾರ, ಅದು ಅಷ್ಟ ಗೊತ್ತಿಲ್ಲ ನಮಗೆ. ಕೊಟ್ಟಿರೋದು ಇವಾಗ ನಾನು ಬಂದು ನೋಡಿದ ಏನಿಲ್ಲ, ನಾನು ಲೆಕ್ಕ ಹೆಂಗೆ ಇಡ್ಬೇಕು? ಹಂಗಲ್ಲ, ಬುಕ್ಸ್ ಅಲ್ಲಿ ಇರ್ತಾವಲ್ಲ, ಈಗ ಅಕೌಂಟ್ ಬುಕ್ಸ್ ಅಲ್ಲಿ ಎಷ್ಟು ಸಾಲ ಕೊಟ್ಟಿದೀವಿ ಅನ್ನೋದಾದ್ರೆ ಇರುತ್ತಲ್ಲ. ಅಕೌಂಟ್ ಬುಕ್ ಅಲ್ಲಿ ಅಷ್ಟ ತೋರ್ಸಿಲ್ಲ ನಮಗೆ, ಏನು ಲೆಕ್ಕನ ತೋರ್ಸಿಲ್ಲ ಇನ್ನದ. ಅಂದ್ರೆ ಲೆಕ್ಕನೇ ಮೇಂಟೈನ್ ಮಾಡಿಲ್ಲ. ಹಾ. ಎಷ್ಟು ಸಾಲ ಕೊಟ್ಟಿದೀವಿ, ಎಷ್ಟು ಭತ್ತದ ಚೀಲಗಳು ಬಂದಿದಾವೆ ಅನ್ನೋದ್ರ ಬಗ್ಗೆ ಲೆಕ್ಕನೇ ಬರ್ದಿಲ್ಲ ಅವರು. ನಮಗೆ ಕೊಟ್ಟಿಲ್ಲ, ಅವ್ರು ಬರೆದರೆ ಇನ್ನೆಲ್ಲ ನಮಗೆ ಗೊತ್ತಿಲ್ಲ ಅದು. ಅಲ್ಲ, ನಿಮ್ಗೆ ಅವರು ಹಳೆ ಅಧ್ಯಕ್ಷರು ರಿಲೀವ್ ಆಗ್ಬೇಕಾದ್ರೆ ನಿಮ್ಗೆಲ್ಲ ಈ ಲೆಕ್ಕ ಪತ್ರ ಇವೆಲ್ಲ ಕೊಟ್ಟೋಗಲ್ವಾ? ನಿಮ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಲ್ವಾ ಅವರು? ಇನ್ನ ಹ್ಯಾಂಡ್ ಓವರ್ ಮಾಡಿಲ್ಲ ನಮಗೆ. ಇದೆಂತ ಬ್ಯಾಂಕ್ ಹಂಗಾದ್ರೆ ಇದು? ಇದೆಂತ ಕೋಆಪರೇಟಿವ್ ಬ್ಯಾಂಕ್ ಇದು? ಅದರ ಸಲುವಾಗಿ ನಾನು ಎಲ್ಲ ಹೇಳಿನಿ, ಈ ತರ ಆದರೆ ನಡೆಯಂಗಲ್ಲ, ಕಾನೂನು ಪ್ರಕಾರ ನಾನು ಹೋಗ್ತೀನಿ. ನೀನು ಲೆಕ್ಕ ಸರಿ ಕೊಟ್ಟಿಲ್ಲ ನಾನು ಕಾನೂನಿಗೆ ಹೋಗ್ಬಿಡ್ತೀನಿ. ಅದ್ರ ಸಲ ಕಾನೂನಿಗೆ ಹೋಗಿನಿ ನಾನು. ನೀವು ಬಿಡ್ಬೇಡ್ರಿ ಸರ್, ಯಾಕಂದ್ರೆ ಇದು ರೈತರದು, ರೈತರು ಬೆಳೆದಿರುವಂತ ಬೆಳೆ, ಇದು ರೈತರ ವಿಚಾರ. ನೀವು ಈ ವಿಚಾರದಲ್ಲಿ ನೀವು ಕಾನೂನು ಹೋರಾಟ ಮಾಡಬೇಕು ಅಜಿತ್ ಅವರೇ. ಇಟ್ಸ್ ಓಕೆ, ನಿಮಗೆ ಭಾಷೆ ಬರೆದಿದ್ರು ಪರವಾಗಿಲ್ಲ, ನಿಮಗೆ ಸ್ಪಂದಿಸುವ ಹೃದಯ ಇದ್ರೆ ಸಾಕು, ರೈತರ ಪರವಾಗಿ ಕಾಳಜಿ ಇದ್ರೆ ಸಾಕು. ನೀವು ಬಿಡಬೇಡಿ ಇದನ್ನ. ಯಾರ್ಯಾರು ಈ ತರ ಗೋಲ್ಮಾಲ್ ಲೂಟಿ ಹೊಡೆದಿದ್ದಾರೆ ಅವ್ರನ್ನೆಲ್ಲ ಬಯಲಿಗೆ ತರಬೇಕು ನೀವು ಅಜಿತ್ ಸರ್. ಗೊತ್ತಾಯ್ತಾ? ಏನ್ ಹೇಳಿ? ಎಲ್ಲ ಗೊತ್ತಾಯ್ತು. ನಂದು ಅದ್ರ ಸಲ ನಾನು ಫೈಟ್ ಮಾಡಕತ್ತೀನಿ. ಸರಿ, ಥ್ಯಾಂಕ್ ಯು ಅಜಿತ್ ಅವರೇ. ಏನ್ರಿ ಇದು? ಏನು ಬ್ಯಾಂಕ್ ಅಕೌಂಟ್ಸು ಏನು ಮೇಂಟೈನ್ ಮಾಡಿಲ್ಲ ಅಂತೆ, ಎಷ್ಟು ಸಾಲ ಕೊಟ್ಟಿದ್ದೀವಿ ಅನ್ನೋ ಲೆಕ್ಕ ಇಲ್ವಂತೆ, ಎಷ್ಟು ಭತ್ತದ ಚೀಲ ಬಂದಿದ್ದಾವೆ ಅನ್ನೋಂಥ ಲೆಕ್ಕನೂ ಇಲ್ವಂತೆ. ನೀವೆಲ್ಲ ಇವು ಸಹಕಾರಿ ಇವ್ರನ್ನ ಯಾರು ರೆಗ್ಯುಲೇಟ್ ಮಾಡೋರೇ ಇಲ್ವಂಗಾದ್ರೆ? ಪಾಪ ರೈತರು ಆ ಬ್ಯಾಂಕ್ ಸಾಲ, ಅವ್ರು ಯಾರೋ ಆನಂದನವ್ರು ಬ್ಯಾಂಕ್ ಸಾಲ ವಾಪಸ್ ತೊಗೊಂಡು ಬಂದಿದ್ದಾರೆ, ನೋಡಿದ್ರೆ ಭತ್ತದ ಚೀಲಗಳೇ ಇಲ್ವಂತೆ. ಹಿಂಗೆ ರೈತರು ಹೊಟ್ಟೆಗೆ ಹೊಡೆಯೋದಂದರೆ ಹಿಂಗೆ ಎಲ್ಲರೂ ಕಾಯ್ಕೊಂಡಿರ್ತಾರೆ, ರೈತರಿಂದ ಯಾವಾಗ ಕಸ್ಕೊಂಡು ಕಿತ್ತಿ ತಿನ್ನೋಣ ಅಂತ. ಇದು ನಮ್ಮ ವ್ಯವಸ್ಥೆ. ಓಕೆ, ಇದು ಈ ದಿನದ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ